ಕಳೆದ 3 ದಿನಗಳ ಹಿಂದೆಯಿಂದ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳ ಕಿಚನ್ ಮೇಲೆ ರೇಡ್ ಮಾಡಿ ಫುಡ್ ಸ್ಯಾಂಪಲ್ಗಳನ್ನು ಪಡೆದು ಟೆಸ್ಟ್ಗೆ ರವಾನೆ ಮಾಡಿದ್ರು. ಅಲ್ಲಿ ದೊಡ್ಡ ಕರ್ಮಕಾಂಡವೇ ಬಯಲಾಯಿತು. ಆದರೆ ಬರೀ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಷ್ಟೇ ಅಲ್ಲ, ಇವತ್ತು ಇಂದಿರಾ ಕ್ಯಾಂಟೀನ್ ಅಡುಗೆ ಮನೆಯಲ್ಲೂ ಕೂಡ ಹೆಗ್ಗಣಗಳ ವಾಸ ಕಂಡು ಬಂದಿದೆ. ಪದಾರ್ಥಗಳು ಅಲ್ಲಲ್ಲೇ ಇರುವಂಥದ್ದು ಇದೆಲ್ಲವೂ ಕೂಡ ಬಟಾಬಯಲಾಗಿದೆ ಅಧಿಕಾರಿಗಳ ದಾಳಿಯಲ್ಲಿ. ಸ್ಟಾರ್ ಹೋಟೆಲ್ಗಳ ಬಳಿಕ ಈಗ ಇಂದಿರಾ ಕ್ಯಾಂಟೀನ್ನಲ್ಲಿ ತಲಾಶ್ ನಡೆಸಲಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಬೆಂಗಳೂರಿನ ವಿವಿಧ ಕಡೆ ಈ ದಾಳಿಯನ್ನು ಮಾಡಿ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಗರದ ಲಿಂಗರಾಜಪುರ ಹಾಗೂ ಗುಟ್ಟಿಗೆರೆ ಸೇರಿದಂತೆ ಹಲವೆಡೆ ದಾಳಿ ಆಗಿದೆ. ಬೇಳೆ, ಅಕ್ಕಿ, ತರಕಾರಿ, ಅಡುಗೆ ಎಣ್ಣೆ ಇದರ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಆದರೆ ಸಾಮಗ್ರಿ ಇದ್ದಂಥ ಜಾಗದಲ್ಲೇ ಇಲ್ಲಿ ಹೆಗ್ಗಣಗಳ ಓಡಾಟ ಕಂಡು ಬಂದಿದೆ. ಇದು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ ಕಿಚನ್ಗಿಂತ ಭೀಕರ. ಆಹಾರ ಪದಾರ್ಥಗಳನ್ನು ಎಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೋ ಅದರ ಸುತ್ತಮುತ್ತಾನೇ ಹೆಗ್ಗಣ, ಇಲಿಗಳ ಓಡಾಟ. ಸೊ ಹಾಗಿದ್ರೆ ಹೋಟೆಲ್ಗಳನ್ನ ಸೀಸ್ ಮಾಡ್ತಾರೆ, ಕಿಚನ್ಗಳನ್ನು ಕ್ಲೋಸ್ ಮಾಡಿಸ್ತಾರೆ. ಈಗ ಇಂದಿರಾ ಕ್ಯಾಂಟೀನ್ನ ಕಥೆ ಏನು ಅಂತ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ನಡೆಯನ್ನು ಅಧಿಕಾರಿಗಳು ಅನುಸರಿಸ್ತಾರೆ ಕಾದ್ ನೋಡಬೇಕು. ಇದರ ಕುರಿತಂತೆ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ರಾಮಚಂದ್ರ. ಇದಕ್ಕೆ ಸಂಬಂಧಪಟ್ಟಂತೆ ಸವಿತಾ, ಈಗ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳ ಕಿಚನ್ಗಳ ಮೇಲೆ ರೇಡ್ ಮಾಡುವಂಥದ್ದು, ಆ ಒಂದು ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಿ ಟೆಸ್ಟ್ಗೆ ಕಳಿಸುವಂಥದ್ದು ಇದೆಲ್ಲವೂ ಕೂಡ ಆಯಿತು. ಅಂದರೆ ಸರ್ಕಾರಿ ಸ್ವಾಮ್ಯದ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಇದಕ್ಕಿಂತ ಭೀಕರವಾದಂತಹ ಪರಿಸ್ಥಿತಿ ಇದೆಯಲ್ಲ, ಇವರ ವಿರುದ್ಧ ಕ್ರಮ ಏನು, ಯಾರ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ ಫಸ್ಟ್ ಆಫ್ ಆಲ್? ರಾಹುಲ್, ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ದಿಢೀರ್ ದಾಳಿ ಮಾಡ್ತಿದ್ರು. ನಗರದ ಸಣ್ಣ ಪುಟ್ಟ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ದಿಢೀರ್ ದಾಳಿ ಮಾಡ್ತಿದ್ರು. ಆದ್ರೆ ಕಳೆದೆರಡು ದಿನಗಳಿಂದ ಐಷಾರಾಮಿ ಹೋಟೆಲ್ಗಳನ್ನ, ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು. ಅಲ್ಲಿಯೂ ಸುರಕ್ಷತಾ ಕ್ರಮಗಳನ್ನ ಫಾಲೋ ಮಾಡಿಲ್ಲ. ಅದ್ರ ಜೊತೆಗೆ ಒಂದಿಷ್ಟು ಹಾಳಾದ ಪದಾರ್ಥಗಳಾಯ್ತು, ಒಂದಿಷ್ಟು ಕಿಚನ್ಗಳು ಕೂಡ ಸೀಸ್ ಆದವು. ಇದೀಗ ಬಡವರ ಒಂದೊತ್ತಿನ ತುತ್ತಿಗೆ ಚೀಲ ತುಂಬಿಸುವಂತಹ ಇಂದಿರಾ ಕ್ಯಾಂಟೀನ್, ಬಹುತೇಕ ಮಧ್ಯಮ ವರ್ಗದವರು ಎಲ್ಲರೂ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ತಾರೆ. ದುಡ್ಡಿದ್ದವರು ಐಷಾರಾಮಿ ಹೋಟೆಲ್ಗೆ ಹೋದ್ರೆ, ದುಡ್ಡಿಲ್ಲದೆ ಇರುವಂತಹವರು ಈ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಿದ್ರು. ಇದೀಗ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ ದಾಳಿ ಮಾಡಿದಾಗ ಬೆಚ್ಚಿ ಬೀಳಿಸುವಂತಹ ಒಂದಿಷ್ಟು ದೃಶ್ಯಗಳು ಅಧಿಕಾರಿಗಳಿಗೆ ಕಾಣ್ಸಿಗ್ತವೆ. ಪ್ರಮುಖವಾಗಿ ಸೀಸ್ ಹಂತಕ್ಕೆ ಯಾವಾಗ ಹೋಗ್ತಾರಂದ್ರೆ ಅಲ್ಲಿ ಸುರಕ್ಷತೆ ಇರಲ್ಲ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಿತ್ತು ಅದನ್ನ ಯಾವುದನ್ನು ಫಾಲೋ ಮಾಡದೆ ಅಲ್ಲಗಳಿದ್ರೆ ಮಾತ್ರ ಸೀಸ್ ಹಂತಕ್ಕೆ ಹೋಗುತ್ತೆ. ಕೊಟ್ಟಿಗೆರೆ ಹಳ್ಳಿ ಈ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಏನಿದೆ, ಅಲ್ಲಿ ಇಂದಿರಾ ಕ್ಯಾಂಟೀನ್ ದಾಳಿ ಮಾಡಿದಾಗ ಬಹುತೇಕ ಅಡಿಗೆ ಮನೆ ಏನ್ ಕಿಚನ್ ಇದೆ, ಇಂದಿರಾ ಕ್ಯಾಂಟೀನ್ ಕಿಚನ್ ನೋಡಿದಾಗ ಅಲ್ಲೇ ಇಲಿ ಹೆಗ್ಗಣಗಳು ಎಲ್ಲ ಓಡಾಟ ಇರುತ್ತೆ. ಇಲಿ ಹೆಗ್ಗಣಗಳ ಓಡಾಟ ಇದೆ ಅಂದ್ರೆ ಎಷ್ಟರ ಮಟ್ಟಿಗೆ ಸುರಕ್ಷತೆ ಇದೆ, ಸ್ವಚ್ಛತೆಗೆ ಪ್ರಾಧಾನ್ಯತೆ ನೀಡಿದ್ದಾರೆ ಅನ್ನೋದು ಅಲ್ಲಿ ದೃಶ್ಯದಲ್ಲೇ ಅಧಿಕಾರಿಗಳು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಪ್ರಮುಖವಾಗಿ ಇಂತಹ ದೃಶ್ಯಗಳು ಸಿಕ್ಕಂತಹ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಹಂತಕ್ಕೆ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಅಡಿಗೆ ಮಾಡ್ಲಿಕ್ಕೆ ಯೋಗ್ಯವಾದ ವಾತಾವರಣ ಇಲ್ಲ. ಜೊತೆಗೆ ಒಂದೊಮ್ಮೆ ಅಡಿಗೆ ಮಾಡಿದ್ರು ಅದು ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ, ಕೆಟ್ಟ ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋ ನಿಟ್ಟಿನಲ್ಲಿ ಸೀಸ್ ಮಾಡಿದ್ದಾರೆ. ಇನ್ನ ಸೀಸ್ ಮಾಡಿದ್ರೆ ಇದರ ಹೊರೆ ಯಾರು ಹೊರ್ತಾರೆ? ಪ್ರಮುಖವಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಯಾರು ನಡೆಸ್ತಾರೆ ಅಂದ್ರೆ ಇದು ಗುತ್ತಿಗೆ ಆಧಾರದ ಮೇಲೆ ಆಗ್ತಿರುವಂತಹದ್ದು. ಪ್ರಮುಖವಾಗಿ ನಗರದ ಎಲ್ಲಾ ಭಾಗಗಳಲ್ಲಿ ಇಂದಿರಾ ಕ್ಯಾಂಟೀನ್ ಇದಾವೆ, ಗುತ್ತಿಗೆ ಆಧಾರದ ಮೇಲೆನೆ ಕೊಡ್ತಾರೆ. ಸೊ ಈ ಗುತ್ತಿಗೆಯನ್ನ ಯಾರು ಪಡೆದಿದ್ದಾರೆ, ಇದರ ಮಾಲೀಕತ್ವ ಯಾರ ಮಾಲೀಕತ್ವದಲ್ಲಿ ಈ ಇಂದಿರಾ ಕ್ಯಾಂಟೀನ್ ಆಗುತ್ತೆ, ಅವರಿಗೆ ನೇರವಾದ ಹೊಣೆಯನ್ನ ಹೊರ್ತಾರೆ. ಜೊತೆಗೆ ಈ ರೀತಿಯ ವಾತಾವರಣದಲ್ಲಿ ಇನ್ ಮುಂದೆ ಇಂದಿರಾ ಕ್ಯಾಂಟೀನ್ ನಡೆಸೋದು ಸುರಕ್ಷಿತವಲ್ಲ ಅಂತ ಕೂಡ ಅಧಿಕಾರಿಗಳು ಒಂದು ಡಿಸೈಡ್ ಮಾಡಬಹುದು. ರಾಹುಲ್, ಪ್ರಮುಖವಾಗಿ ಇಷ್ಟು ದಿನ ಬೀದಿ ಬದಿ ವ್ಯಾಪಾರಿಗಳಾಯ್ತು, ಬೀದಿ ಬದಿ ಹೋಟೆಲ್ಗಳಾಯ್ತು, ಸಣ್ಣ ಪುಟ್ಟ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿದ್ರು. ಅದಾದ ಬಳಿಕ ಐಷಾರಾಮಿ ಹೋಟೆಲ್ಗಳು. ಇನ್ನ ಸರ್ಕಾರಿ ಸ್ವಾಮ್ಯದ ಇಂದಿರಾ ಕ್ಯಾಂಟೀನ್ ನಲ್ಲಿ ಇದೇ ಅವ್ಯವಸ್ಥೆ ಎದ್ದು ಕಾಡ್ತಾ ಇದೆ ಅಂದ್ರೆ ಇನ್ನ ಬಡವರು ಯಾವ ರೀತಿಯಾಗಿ ಇಲ್ಲಿ ನಿರಾಳವಾಗಿ ಊಟ ಮಾಡಬಹುದು ಅನ್ನೋ ಆತಂಕ ಕೂಡ ಒಂದ್ ಕಡೆ ಕಾಡ್ತಿರುವಂತದ್ದು. ರಾಹುಲ್, ರೈಟ್ ಸವಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.